ರಾಜ್ಯ ಸರ್ಕಾರ ತೈಲ ದರ ಏರಿಕೆ ಮಾಡಿರೋದು, ದರವನ್ನು ಬೆಲೆ ಏರಿಕೆ ಆಗಿರೋದು ನಿಮಗೆ ಗೊತ್ತೇ ಇದೆ. ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗಿರೋದ್ರಿಂದ ಜನಜೀವನ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಆಗ್ತಾ ಇದೆ. ಸೊ ಹೀಗಿದ್ದಾಗ ತೈಲ ಬೆಲೆ ಏರಿಕೆ ಆದರೆ ಬೇರೆ ರೇಟ್ಗಳು ಕೂಡ ಏರಿಕೆ ಆಗುತ್ತೆ ಅಂತಂದರೆ ಲಾರಿಯಲ್ಲಾಗಿರ್ಬೋದು, ಗೂಡ್ಸ್ ವಾಹನಗಳಲ್ಲಾಗಿರ್ಬೋದು, ಈ ರೀತಿಯಾಗಿ ಪಾರ್ಸಲ್ ತರುವಂಥ ವಿಚಾರದಲ್ಲೂ ಕೂಡ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಟ್ಟಲ್ಲಿ ಜನಜೀವನ ಸುಧಾರಿಸೋದು ಕಷ್ಟ. ಸೊ ಈ ರೀತಿಯಾಗಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಜನ ಏನಂತಾರೆ ಅವರ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ರಂಗಸ್ವಾಮಿ ಇದ್ದಾರೆ. ರಂಗಸ್ವಾಮಿ ಅವರೇ, ನೋಡ್ರಿ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. 3 ರೂಪಾಯಿ ಡೀಸೆಲ್, ಪೆಟ್ರೋಲ್ 3 ರೂಪಾಯಿ ಹಿಂಗೆ ಜಾಸ್ತಿ ಆಗಿದೆ. ಏನು ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಏನು? ಹಾಂ, ಏನು ಹೇಳ್ತೀರಾ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ? ಇದು ನಿಜವಾಗ್ಲೂ ಜನಗಳ ಮೇಲೆ ಜಾಸ್ತಿ ಹೊರೆ ಬೀಳ್ತದೆ. ಸರ್ಕಾರ ಇದನ್ನು ಅಷ್ಟೊಂದು ಜಾಸ್ತಿ ಮಾಡಬಾರ್ದಾಗಿತ್ತು. ಇದರಿಂದ ನೋಡ್ರಿ, ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿದ್ರು. ಈಗ ಕಾಂಗ್ರೆಸ್ನವರೇ ದರ ಏರಿಕೆ ಆಗಿದೆ. ಈಗ ಯಾರು ತಪ್ಪು, ಯಾರು ಸರಿ, ಯಾರು ಹೊಣೆ ಅಂತ ಅನ್ಸುತ್ತೆ ನಮಗೀಗ? ಇಬ್ಬರದು ತಪ್ಪು. ಅವ್ರದ್ದು ತಪ್ಪು, ಇವ್ರದ್ದು ತಪ್ಪು, ಇಬ್ಬರು ತಪ್ಪು ಅಂತ ಹೇಳ್ಬೋದು. ಅವ್ರದ್ದು ತಪ್ಪು, ಇವ್ರದ್ದು ತಪ್ಪು. ಹಾಗಾದ್ರೆ ಪೆಟ್ರೋಲ್ ರೇಟ್ ಏರಿಕೆ ಯಾರ ಕೈಯಲ್ಲಿದೆ ಅಂತ ಈಗ ಹಂಗಾರೆ? ಸೆಂಟ್ರಲ್ನವರು ಮೇಯ್ನು, ಇವರು ಸ್ಟೇಟ್ ಅವರು ಹಾಕ್ತಾರೆ. ರಾಜ್ಯ ಸರ್ಕಾರ ರೇಟ್ ಜಾಸ್ತಿ ಮಾಡಿರೋದು, ರಾಜ್ಯ ಸರ್ಕಾರ ಮಾಡಿರೋದು, ರಾಜ್ಯ ಸರ್ಕಾರದ್ದು. ಇದು ರೈತರ ಮೇಲೆ ಮತ್ತು ಜನಗಳ ಮೇಲೆ ಹೊರೆ ಆಗ್ತದೆ. ಸೊ ಬೇಡ ಅಂತೀರಾ? ಬೇಡ. ಕೆಲವೊಂದು ಕಡೆ ಗ್ಯಾರಂಟಿ ಯೋಜನೆಗಳಿದ ಕಾರಣ ಇರ್ಬೋದಾ? ಅದು ಒಂದು ಕಾರಣ ಇರ್ತದೆ. ಅದು ಕಾರಣ ಇದ್ದೇ ಇರಬೇಕು ಇದಕ್ಕೋಸ್ಕರ. ಹೌದು. ಈಗ ಹಣವನ್ನು ರಾಜ್ಯ ನಡೆಸೋದಕ್ಕೆ ಅಭಿವೃದ್ಧಿಗೋಸ್ಕರ ಈ ರೀತಿ ಮಾಡ್ತಿದ್ದಾರೆ, ಹೆಂಗನ್ಸುತ್ತೆ? ಗ್ಯಾರಂಟಿಗೋಸ್ಕರ ಇದು ಆಗಿರ್ತದೆ ಮೋಸ್ಟ್. ಅದರಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿರೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ರೀ ಅಣ್ಣರ, ಏನು ನಿಮ್ಮ ಹೆಸರು? ಮುನ್ಸ್ವಾಮಿ ರಾವ್. ಮುನ್ಸ್ವಾಮಿ ಅವರೇ, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ಲ, ಏನಂತೀರಿ? ಏನು ಹೇಳ್ಬೇಕು ಸರ್? ನೋಡಿ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಆದ್ಮೇಲೆ ಎಲ್ಲ ಜಾಸ್ತಿ ಮಾಡೇ ಮಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಓಟ್ ಹಾಕಿದ್ದೀವಿ, ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಹಿಂಗೆ ಮಾಡಿರ್ಬೋದಾ, ದುಡ್ಡಿಲ್ಲ ಅಂದ್ಬಿಟ್ಟು? ಅದು ಗೌರ್ಮೆಂಟಿಗೆ ಬಿಟ್ಟಿವೆ ವಿಷಯ ಸರ್, ನಾವೇನು ಹೇಳೋಕ್ಕಾಗಲ್ಲ. ಈ ಹೋಟೆಲ್ ಹೊರೆ ಆಗ್ತಿದೆಯಾ? ದುಡ್ಡು ಹೊರೆ ಆಗ್ತಾನೆ ಇದೆ ಸರ್. ನಮ್ಗೆ ಸಂಬಳ ಜಾಸ್ತಿ ಮಾಡೋರು ಯಾರು ಇಲ್ವಲ್ಲ. ನಾವು ಕಷ್ಟಪಡೋದು ಬೀಳ್ತಾನೆ ಇದ್ದೀವಿ. ನನ್ನ ರೇಟ್ಗಳು ಜಾಸ್ತಿ ಆಯ್ತವೆ, ಸಂಬಳ ಮಾತ್ರ ಜಾಸ್ತಿ ಆಗಲ್ಲ. ಜಾಸ್ತಿ ಆಗಲ್ಲ, ರೇಟ್ಗಳು ಮಾತ್ರ ಜಾಸ್ತಿ ಆಗ್ತದೆ. ನಾವೇನು ನಿನ್ನ ಹೇಳೋಣ, ಕಷ್ಟ ಇದೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಯಾವ ಸರ್ಕಾರ ಬಂದರೆ ಏನು ಸರ್, ನಾವು ದುಡಿಯೋದು ತಪ್ಪಲ್ಲ, ತಿನ್ನೋದು ತಪ್ಪಲ್ಲ ಅಷ್ಟೇ. ಯಾವ ಸರ್ಕಾರ ಬಂದರೆ ಏನು, ಯಾವ ಗ್ಯಾರಂಟಿ ಕೊಟ್ಟರೆ ಏನು? ನಾವು ದುಡಿಲೇಬೇಕು, ನಾವು ತಿನ್ನಲೇಬೇಕು. ಸರ್ಕಾರ ಗ್ಯಾರಂಟಿ ಕೊಟ್ಟರು ಅಂದ್ಬಿಟ್ಟು ನಾವು ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗಲ್ವಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕಣ್ರಿ. ಇವರೇ ನಮಸ್ತೆ ಕಣ್ರಿ, ಏನು ನಿಮ್ಮ ಹೆಸರು? ಗುರುಪ್ರಸಾದ್ ಅಂತ ಸರ್. ಗುರುಪ್ರಸಾದ್ ಅವರೇ, ನೋಡ್ರಿ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಯಿತು, ಏನಂತೀರಾ ನಿಮ್ಮ ಅಭಿಪ್ರಾಯ? ಹಾಂ ಸರ್, ಜಾಸ್ತಿ ಮಾಡಿದ್ದಾರೆ ಅಂತ. ಇವಾಗ ಏನು ಮಾಡೋಕ್ಕಾಗತ್ತೆ? ನಾವು ಏನು ಹೇಳಿದ್ರು ಅವ್ರೇನು ಕೇಳ್ತಾರಾ? ಕೇಳಲ್ಲ. ಅವ್ರು ಮಾಡ್ತಾನೆ ಇರ್ತಾರೆ. 50 ಪೈಸೆ ಮಾತ್ರ ಕಮ್ಮಿ ಮಾಡ್ತಾರೆ, 3 ಇಲ್ಲ 5 ರೂಪಾಯಿ ಜಾಸ್ತಿ ಮಾಡಿ. BJP ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಆರೋಪ ಮಾಡಿದ್ರು ರೇಟ್ ಜಾಸ್ತಿ ಮಾಡಿದ್ರು ಅಂತ. ಈಗ ಕಾಂಗ್ರೆಸ್ ರೇಟ್ ಜಾಸ್ತಿ ಮಾಡೈತೆ. ಕಾಂಗ್ರೆಸ್ಸು BJP ಅಂತಲ್ಲ, ಯಾರೇ ಆಗಲಿ ಒಂದು ಪಕ್ಷ ಬಂದಮೇಲೆ ಎಲ್ಲ ಸರಿ ಮಾಡಲೇಬೇಕಲ್ಲ. ಜನಗಳಿಗೆ ಅನುಕೂಲ ಮಾಡಿದೆ ಮತ್ತೆ ಇನ್ಯಾರಿಗೆ ಮಾಡ್ತಾರಂತೆ? ಹಂಗಂತೀರಾ? ಹಾಂ, ಯಾತಕ್ಕಾಗಿ ಮಾಡಿರ್ಬೋದು ಅನ್ಸುತ್ತೆ? ಇವಾಗ ಹೆಂಗಿದ್ರು ಇವ್ರು ಕಾಂಗ್ರೆಸ್ ಅವ್ರಿಗೆ ದುಡ್ಡು ಇಲ್ವಲ್ಲ, ಇರೋದನ್ನೆಲ್ಲ ಖಾಲಿ ಮಾಡಿ ಇಟ್ಟವ್ರೆ. ಅವ್ರಿಗೆ ದುಡ್ಡು ಬೇಕಲ್ಲ ಇವಾಗ ಕಾಂಗ್ರೆಸ್ ಅವ್ರಿಗೆ, ಆ ಕಾರಣಕ್ಕೆ ಎಲ್ಲ ಹೊಡಿತವ್ರೆ ಎಲ್ಲ ಕಡೆ. ಅಲ್ಲಿ ಖಾಲಿ ಆಗಿರೋದೇ ಇಲ್ಲಿ ಮಾಡ್ದವ್ರು ನಮ್ಮ ಕಡೆಯಿಂದ ತೊಗೊಂತವ್ರೆ. ಅವ್ರೇನು ಯಾರ್ಯಾರು ಕೊಡ್ತಾರೆ ಜನಗಳಿಗೆ, ನಾವು ದುಡ್ಡು ನಮ್ಮ ಕಡೆಯಿಂದ ಕಿತ್ಕೊಂತವ್ರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಅವರು. ಜನಗಳಿಗೆ ಅರ್ಥ ಆಗ್ತಿದ್ಯಾ? ಜನಗಳಿಗೆ ಏನು ಅರ್ಥ ಆಗುತ್ತೆ? ಹೋದ್ರಾಗ್ಲಿ 3 ರೂಪಾಯಿ ಅಂತಾರೆ, ಅದರಲ್ಲಿ 3 ಕೋಟಿ ಹೋಗುತ್ತೋ 30 ಕೋಟಿ ಹೋಗುತ್ತೆ, ಯಾರು ಗೊತ್ತು? ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್, ಸರ್ಕಾರಕ್ಕೆ ನಾವು ಹೇಳೋಷ್ಟು ದೊಡ್ಡವರಲ್ಲ, ಅವ್ರು ಅರ್ಥ ಮಾಡ್ಕೊಬೇಕು, ದೊಡ್ಡವರಾಗಿರೋರು. ಓಕೆ, ಬನ್ನಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಫಯಾಜ್ ಅಂತ. ಫಯಾಜ್ ಅವರೇ, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ರಿ? ಏನು ಮಾಡೋಕ್ಕಾಗಲ್ಲ. ಹೆಂಗೋ ಕಾಂಗ್ರೆಸ್ ಇತ್ತು, ಸ್ವಲ್ಪ ಹೆಂಗೋ ನಡೀತಾ ಇತ್ತು. BJP ಬಂತು, ಪೆಟ್ರೋಲ್ ಜಾಸ್ತಿ ಆಯ್ತು. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಇದು ರಾಜ್ಯ ಸರ್ಕಾರ ಹೈಕ್ ಮಾಡಿರೋದು, ಅದು ಏನು ಕೇಂದ್ರ ಸರ್ಕಾರ ಅಲ್ಲ. ಈಗ ಇದು ಕಾಂಗ್ರೆಸ್ ಸರ್ಕಾರನೇ ಜಾಸ್ತಿ ಮಾಡಿರೋದು, BJP ಅಲ್ಲ. ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿದ್ರೇನು ಈಗ ಏನು ಪೆಟ್ರೋಲ್ ಜಾಸ್ತಿ ಆದ್ರೂ ಹಾಕ್ಲೇಬೇಕು, ಕಮ್ಮಿ ಆದ್ರೂ ಹಾಕ್ಲೇಬೇಕು. ಕಾಂಗ್ರೆಸ್ ಅವ್ರು ಜಾಸ್ತಿ ಮಾಡಿದ್ರೆ ಹಾಕ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. BJP ಅವ್ರು ಜಾಸ್ತಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಹಣೆ ಬರ.
ಮಾಡಿ ತಪ್ಪು ಅಂತ ಹೇಳ್ತೀರಾ? ಎಲ್ಲರೂ ತಪ್ಪೇ ಮಾಡಿರೋದು, ಯಾರು ಒಳ್ಳೆಯವರಿಲ್ಲ. ಹಂಗೆ ಹೇಳಿದ್ರೆ ಸರಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ಬಿಟ್ರೆ ಯಾವಾಗ ಕಾಂಗ್ರೆಸ್ ಒಂದು ಅಡಿಕೆ ಏನು ಮಾಡೋಕ್ಕಾಗಲ್ಲ, ಹಾಕ್ಲೇಬೇಕು. ವೋಟ್ ಲಿಸ್ಟಲ್ಲಿ ಬರ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು. ವೋಟ್ ಲಿಸ್ಟ್ ಯಾವ ಕಾಂಗ್ರೆಸ್ ಯಾರು ಜಾಸ್ತಿ ಮಾಡಿದ್ರೆ ಅದಕ್ಕತ್ತೆ ಇಲ್ಲ. ಹೆಂಗೋ ಈಗ ಕಾಂಗ್ರೆಸ್ ಅವರೇ ಜಾಸ್ತಿ ಮಾಡಿರೋದು. ಅಂತಿದ್ದೀರಾ, ಏನೋ ಒಂದು 10 ಜನಕ್ಕೆ ಅನುಕೂಲ ಆಗ್ತಾ ಇತ್ತು, ಎಲ್ಲರಿಗೂ ಒಂದು 5,000 ಸಿಗ್ತಾ ಇತ್ತು, ಎಷ್ಟೋ ಮನೆ ನಡೀತಾ ಇತ್ತು. ಈಗ ಬಂದ್ಬಿಡ್ತು, ಏನೂ ನಡೆಯೋಕ್ಕಾಗಲ್ಲ. ಹಂಗೆ ಅಷ್ಟೇ ವ್ಯತ್ಯಾಸ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ ಕಣ್ರಿ, ಏನು ನಿಮ್ಮ ಹೆಸರು? ಹೇಳಿ, ಗಣೇಶ್ ಅಂತ. ಗಣೇಶ್ ಅವರೇ, ಗಾಳಿ ಓಡಿಸೋದೇ ವಾಸಿ ಅನ್ಸುತ್ತೆ, ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ, ಮಾಡಬೇಕು ಜೀವನ ಅಂತಾನೆ. ಬೆಳಗಾದು ಮಾಡಬೇಕು, ಡ್ಯೂಟಿಗೆ ಹೋಗ್ಬೇಕು, ಮಾಡಬೇಕು. 2 ರೂಪಾಯಿ ಜಾಸ್ತಿ ಆದರೂ ಮಾಡಬೇಕು, 1 ರೂಪಾಯಿ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ಲೇಬೇಕು. ಮಾಡೋಕ್ಕಾಗಲ್ಲ. ಏನಂತೀರಾ ರಾಜ್ಯ ಸರ್ಕಾರ ಮಾಡಿರೋದು ಇದು? ರಾಜ್ಯ ಸರ್ಕಾರದೇ ಸೋರ್ಸಸ್ ಕಮ್ಮಿ ಇದೆ ಮಾಡ್ತಾರೆ. ಯಾತಕ್ಕಾಗಿ ಮಾಡಿರ್ಬೋದು? ಏನು ಪೇಮೆಂಟ್ಸು ಬರಬೇಕಲ್ಲ, ಸೋರ್ಸಸ್ ಇಲ್ಲ ಅಂದರೆ ಏನು ಮಾಡ್ತಾರೆ? ಮಾಡಬೇಕು. ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಮಾಡಿಲ್ಲ, ಇಲ್ಲಿ ಮಾಡಿಲ್ಲ ರಾಜ್ಯ ಸರ್ಕಾರ. ಈಗ ಸೆಂಟ್ರಲ್ ಮೇಲೆ ಎತ್ತಾಕ್ತಾರೆ ರಾಜ್ಯದವರು, ಬಿಜೆಪಿ ಕಾಂಗ್ರೆಸ್ ಮೇಲೆ ತಗುತ್ತೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ತಗುತ್ತೆ. ಇವ್ರು ಹಾಕ್ತಾರೆ. ಈಗ ಅವರೇ ಅದನ್ನೇ ಮಾಡ್ತವ್ರಪ್ಪ. ಅಯ್ಯೋ, ಅವರೇ ಹೇಳ್ತಲ್ಲ, ಅವ್ರು ಬಿಟ್ರೆ ಇವ್ರು ಬಿಟ್ರೆ ಅವರು. ಅಯ್ಯೋ. ಓಕೆ, ಥ್ಯಾಂಕ್ ಯು. ಏನ್ರಿ ಸರ್ ನಿಮ್ಮ ಹೆಸರು? ಸರ್ ಮಾತಾಡಂಗಿಲ್ಲ ನಾವು ಬಾಸ್. ಅಲ್ಲ ನೀವು ಮಾತಾಡ್ಬೋದು, ನಾನು ಕೇಳೋದು ಬೇರೆ ಪ್ರಶ್ನೆ. ಏನು ಗೊತ್ತಾ? ಏನು ಗೊತ್ತಾ, ಈಗ ಏನಂತಾರೆ ಜನ ನಿಮ್ಮ ಹತ್ರ ಬಂದಾಗ, ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಾಗ? ಜನ ಏನು ಪಾಪ ಬೈಕೊಂಡು ಓಡಾಡ್ತಾರೆ, ದಿನ ಹೊಟ್ಟೆ ಪಾಡಿಗೆ ಬರೋರಲ್ವಾ. ಈ 3 ರೂಪಾಯಿಗೋಸ್ಕರ 3 ರೂಪಾಯಿ ಆಗೋದಂತ ದೊಡ್ಡದಲ್ಲ, ಅವ್ರು ಪ್ರತಿಯೊಂದರಲ್ಲೂ ಜಾಸ್ತಿ ಆಗ್ಬಿಡುತ್ತೆ ತಿಂಗಳು. ಇಲ್ಲಿ ಪೆಟ್ರೋಲ್ ಬಗ್ಗೆ ಮಾತ್ರ ಅಲ್ಲ, ಪೆಟ್ರೋಲ್ ಜಾಸ್ತಿ ಆಯ್ತಂದ್ರೆ ಗಲಾಟೆ ಕೂಡ ಶುರು ಆಗುತ್ತೆ ನಮ್ಮ ಹತ್ರ. ಒಂಚೂರು ಏನಾದ್ರು ಚೆಲ್ಬಿಟ್ರು ಅಂದ್ರೆ 50 ರೂಪಾಯಿನೇ ಕೊಡಲ್ಲ, 20 ರೂಪಾಯಿನೇ ಕೊಡಲ್ಲ ಅಂದ್ಬಿಡ್ತಾರೆ. ಹಂಗೆಲ್ಲ ಪಾಪ ಪ್ರೆಷರ್ ಒಳಗಡೆ, ಆ ಪ್ರೆಷರ್ ಅವ್ರಿಗೆ ತೋರಿಸ್ಕೊಡುತ್ತೆ. ಏನು ಮಾಡೋದು? ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಒಂದು ಹನಿನೂ ಇಂಪಾರ್ಟೆಂಟ್. ಅದು ಇವಾಗ ಜಸ್ಟ್ ಹಂಗೆ ಗಲಾಟೆ ಆಯಿತು. ಏನು ಮಾಡ್ತೀರಾ, ಒಂದು ಒಳ್ಳೆ ಮಾತಿನಲ್ಲಿ ಮಾತಾಡಿ ನಾವು ಅಡ್ಜಸ್ಟ್ ಮಾಡಿ ತೊಗೊಂಡೋಗಿ ಎಲ್ಲ ನೀವು ತಾಳ್ಮೆಯಿಂದ ವರ್ಕ್ ಮಾಡ್ಬೇಕು. ಥ್ಯಾಂಕ್ ಯು. ಮತ್ತೆ ಬೇರೆ ಕಮ್ಮಿ ಇದ್ದಾಗ ಏನಂತಾರೆ? ಕಮ್ಮಿ ಇದ್ದಾಗ ಮಾತಾಡೋದೇ ಇಲ್ಲ ಯಾರು. ಕಮ್ಮಿ ಇದ್ದಾಗ ಯಾರು ಮಾತಾಡೋದೇ ಇಲ್ಲ. ಜಾಸ್ತಿ ಆದಾಗ ನೋವಾಗತ್ತಲ್ವಾ? ಬೈಕೊಂಡು ಹೋಗಿರೋದೇನೋ ಉಂಟಾ? ಭಾಳ ಇದೆ. ಇವಾಗ ಸರ್ಕಾರ ಬೈಕೊಂಡು ಹೋಗಿರೋದು ನೋಡಿದ್ರಲ್ಲ, ಅವ್ರು ಏನು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಸರ್ಕಾರನ ಬೈಕೊಂಡು ಹೋಗಿರೋದು ಉಂಟಾ? ಹೋಗೋದಾರೆ, ಅಯ್ಯೋ ಭಾಳನೇ ಮಾಡ್ತಾರ. ಕೆಲವ್ರಿಗೆ ಯಾವ ಸರ್ಕಾರ ಹೈಕ್ ಮಾಡೋದಂತಾನೆ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಪಾಪ. ಅದು ಯಾಕೆಂದ್ರೆ ಆ ನೋವು ಅವ್ರಿಗೆ ಏನಿರ್ತಂದ್ರೆ ಒಂಥರ ಇರೋರ್ಗೂ ಗೊತ್ತಾಗಲ್ಲ, ಇಲ್ಲದೆ ಇರೋರ್ಗೂ ಗೊತ್ತಾಗಲ್ಲ. ಮಧ್ಯದಲ್ಲಿ ದಿನ ಅಳಿತಾ ಇರ್ತಾರಲ್ಲ, ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತಿಂಗಳಾಯ್ತು ಅಂದರೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಇರ್ತವೆ. ಏನು ಅದು ಇದು ಅಂತ ಯಾವುದು ಕೆಲವ್ರಿಗೆಲ್ಲ ಬರ್ತಾ ಇಲ್ಲ. ಹಾಗೆ ಹೇಗೆ ಅಂತ ಫ್ರೀ ಯೋಜನೆಗಳು ನೋಡ್ರಿ, ಈಗ ಫ್ರೀ ಕೊಟ್ಟವ್ರೆ, ಎಲ್ಲ ಆಗ್ತಾ ಇದೆ. ಈ ಕಡೆ ಹಿಂಗೆ ಜಾಸ್ತಿ ಮಾಡವ್ರೆ. ಎಲ್ಲ ಅಲ್ಲಿಗೆ ಬರುತ್ತೆ, ಕೂಡಿ ಕಳೆದ್ರೆ ಅಲ್ಲಿಗೆ ಬರುತ್ತೆ ಎಲ್ಲ. ಏನು ಮಾಡೋಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಹೆಂಗೂ ಹೆಲ್ಮೆಟ್ ಹಾಕಿದ್ರಿ ಕಣಂತೆ, ಮಾತಾಡಿ, ತೊಂದರೆ. ಸಮಾಚಾರ ನೋಡ್ರಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ ಕಣ್ರಿ, ಅದೇ ಸಮಾಚಾರ ಅಂತೀರಾ? ಅಲ್ಲ, ಅದೇನು ಹೊಸದೇನು ಇಲ್ವಲ್ಲ, 3 ರೂಪಾಯಿ ಜಾಸ್ತಿ ಮಾಡ್ಯಾರ ರಾಜ್ಯ ಸರ್ಕಾರ. ಆದ್ರೆ ಹೊಸದ ಹೆಂಗೆ ಗೊತ್ತಾ? ಇದು ಗ್ಯಾರಂಟಿ ಕೊಡ್ಬೇಕಾದ್ರೆ ಇನ್ನೇನು ಮಾಡ್ತಾನೆ, ನಮ್ದೇ ಅಲ್ವಾ? ನಮ್ ತೆಗೆದು ನಮ್ಗೆ ಕೊಡೋದು, ಇನ್ಯಾರು ಕೊಡ್ತಾನೆ ಅವ್ನ ಜೋಬಿಂದ. ಹೊಸದು ಅಂದ್ರೆ ಏನು ಗೊತ್ತಾ ನಿಮ್ಗೆ? ಬಿಜೆಪಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಆರೋಪ ಮಾಡಿದ್ರು, ಈಗ ಅವರೇ ಮಾಡೋರಲ್ಲ. ಯಾರು? ಕಾಂಗ್ರೆಸ್ ಅವರೇ ಹೈಕ್ ಮಾಡೋರಲ್ಲ. ಅದೇ ಅವರೇ ಮಾಡಿದ್ದಾರೆ.